ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ಅಪ್ಡೇಟ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಬಾರಿ ಸರ್ಕಾರಿ ಕಾಲೇಜು ವೈದ್ಯಕೀಯ ಸೀಟು ಶುಲ್ಕ ಬಂದ್ಬಿಟ್ಟು 64,350 ನಿಗದಿ ಕೂಡ ಮಾಡಿದ್ದಾರೆ. ಆ್ಯಂಡ್ ಗುಡ್ ನ್ಯೂಸ್ ಏನಂದ್ರೆ ಈ ವರ್ಷ ಶುಲ್ಕ ಹೆಚ್ಚಳ ಕೂಡ ಮಾಡಿಲ್ಲ. ಈ ಹಿಂದೆ ಕೂಡ ಹೇಳ್ತಾ ಇದ್ರು ಶುಲ್ಕ ಹೆಚ್ಚಳ ಮಾಡ್ತೀವಿ ಅಂತ, ಬಟ್ ಈ ವರ್ಷ ಮಾಡಿಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2025-26ನೇ ಸಾಲಿನ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಕೋರ್ಸ್ಗಳ ಸೀಟುಗಳ ಶುಲ್ಕ ವಿವರ ಬಂದ್ಬಿಟ್ಟು ಬುಧವಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅದು ಕೂಡ ನೀವು ನೋಡಿರ್ತೀರಾ. ಇದು ಬಂದ್ಬಿಟ್ಟು ಎಲ್ಲಿ ಅಂದ್ರೆ ಅವರು ವೈದ್ಯಕೀಯ ಶಿಕ್ಷಣ ಇಲಾಖೆ ನೀಡಿದ ಮಾಹಿತಿ ಅನುಸಾರ ಅವರು ಶುಲ್ಕ ವಿವರನ ಕೂಡ ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಮೇನ್ ಥಿಂಗ್ ಏನಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಯೂನಿವರ್ಸಿಟಿದು ಕೂಡ ಶುಲ್ಕ ಕೂಡ ಒಳಗೊಂಡಿರುತ್ತೆ ಅಂತ ಹೇಳಿ ಎಲ್ಲ ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನೋಡಬಹುದು. ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಶುಲ್ಕ 60,350, ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಕೋಟ 1,53,571, ಖಾಸಗಿ ಕಾಲೇಜುಗಳದ್ದು ಮ್ಯಾನೇಜ್ಮೆಂಟ್ ಕೋಟ 12,117, NRI ಕೋಟ 40,11,950 ಆಗಿರುತ್ತೆ ಅಂತ ಹೇಳಿ ಪ್ರಾಧಿಕಾರ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಕಳೆದ ಶೈಕ್ಷಣಿಕ ಸಾಲಿನ ವೈದ್ಯಕೀಯ ಸೀಟುಗಳ ಶುಲ್ಕವನ್ನು 10ರಿಂದ ಹೆಚ್ಚಳಸಲಾಗಿತ್ತು. ಶೇಕಡ 15% ಖಾಸಗಿ ವೈದ್ಯಕೀಯ ಕಾಲೇಜು ಪ್ರಸ್ತಿದ್ರು. ಲೈಕ್ ಕಳೆದ ವರ್ಷ 10 ಆಯ್ತು, ಈ ವರ್ಷ 15% ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಖಾಸಗಿಯ ಮಂಡಳಿಗಳು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ. ಆದರೆ ಪ್ರಸ್ತಾವನೆ ಕೂಡ ಕಾರಣಕ್ಕೂ ಈ ವರ್ಷ ಶುಲ್ಕ ಬರೆದಿದ್ರು, ಅದರಂತೆ ಮಾಡಿಲ್ಲ. ಈ ಯೂನಿವರ್ಸಿಟಿ ಕೂಡ ಶುಲ್ಕ ವಿವರ